ಹಾ 10:30 ಅಂದ್ರೆ ಹೊಲ್ದಾಗಿರ್ಬೇಕು. ಈಕೆ ಎಲ್ಲ ಆಡ್ಸ್ಕೊಂಡು 10:30 ಬರ್ತಿದ್ದಂಗ ಅದಾಳ. ಅದಕ್ಕೆ ಓಡ್ ನಾವು ಹಳ್ಳಿಗಳು ಪಗಾರ ಕೊಡೋದು ಒಂದ ದಿನ ಲೇಟ್ ಆತಂದ್ರ ಸಂತಿ ರೊಕ್ಕನೇ ಇಲ್ಲವ. ಯಾಕ ನಿಮ್ಮಂತಾರ ಇದ್ದಾರ ಹಿಂಗತಿ ಮಾಡಿದ್ ಹೆಂಗಂತಾರ. ಏನಿಲ್ಲವ ಬಾರ ಹೊರಗ. ಪರವಕ್ಕ ನೀ ಮುಂದಕ್ಕೆ ನಡಿ, ನಾ ಬರ್ತೀನಿ. ಇನ್ನೊಂದು 2 ರೊಟ್ಟಿ ಐತಿ ಮಾಡಿ ಕೈ ತಕೊಂಡ್ಬರ್ತೀನಿ. ಲಗುನ ಏನು ದಗದ ಮಾಡ್ಕೊಳಕ್ ಆಗಂಗಿಲ್ಲನ. ನೀವು ರೊಟ್ಟಿ ಮಾಡಿ ದಗದ ಮಾಡಿ ಬರೋ ಹೊತ್ತಿಗೆ 11:30 ಆಗುತ್ತವ. ಮತ್ತೆ 5:30 6:00 ಹೊತ್ತು ಮುಣಗುತ್ತ. ಯಾಕ ಹೊಕ್ಕಿವಿ ನೋಡಲ್ಲೇ ಹೊತ್ತು ಮುಣುಗ್ತಿ ಅಂತಿರವ. ಪರವಕ್ಕ ನೀ ಅಗಸಿ ದಾಟರೊಳಗೆ ಬಂದ್ಬಿಡ್ತೀನಿ ಅವ ನಾನು. ಕಮ್ಲವಾರೇನವ ನಾನು ನಿಮ್ಮ ಮನೆ ಹತ್ರ ಹೊಂಟಿದ್ ನೋಡು ಕರಿಯಾಕ. ನೀವ ಬಂದ್ಬಿಟ್ರಿ ನೋಡವ. ನಿಲವಕ್ಕೆ ಬರಂಗಿಲ್ಲ ಅಂತ ನೀವತ್ತು ದಗದಕ್ಕ. ಇನ್ನೊಂದು 2 ರೊಟ್ಟಿ ಐತಂತವ ಆಕಿದ್ ಮಾಡೋದು. ನಾವು ಅಗಸಿ ದಾಟರೊಳಗೆ ಬರ್ತಾಳಂತಕ್ಕಿ. ಯಾರ್ದಾರ ದಗದಕ್ಕೆ ಹೋಲಿವ ಪರವಕ್ಕಿ ಎಲ್ಲರಿಗೂ ಹಂಗ ಹೇಳಿ ಕಳಿಸ್ತಾಳ ನೋಡಕ್ಕಿ. ಎಲ್ಲಾರು 10:30 ಹೋಗಿ ಹೊಲ ಮುಡ್ತಾರ. ಈಕೆ 11:30 ಪೌನೆ 12ಕ್ಕೆ ಬರ್ತಾ ಅಲ್ಲಾಡ್ಸ್ಕೊಂಡು. ಹೌದು ಆಕೆ ಹಂಗ. ಯಾರ ಒಂದಿಟ್ಟು ಪಗಾರ ಕೊಡೋದು ಲೇಟ್ ಆಲಿ ಅವ್ರನ್ನ ಹೊರದು ಹರಿಪಲ್ಯ ಮಾಡ್ತಾಳ ಆಕಿ. ನಾವು ಅವ್ರ ಮನೆ ಮುಂದೆ ನಿಂತು ಮಾತಾಡಕತ್ತೀವ. ನಡ್ರಿ ಮುಂದಕ್ಕೆ ಹೋಗುನು. ಅಲ್ಲ ಕಮಲೆ ಇವತ್ತು ಉಪವಾಸದೇನ? ಬುತ್ತಿನ ತಂದಿಲ್ಲ ಕೈಯಾಗ ಬರೀ ಒಂದು ಸಟ್ಟ ಹಿಡ್ಕೊಂಡ್ ಬಂದಿಯಲ್ಲ. ಅರೇನೋ ಅಕ್ಕನ ಪುಟ್ಟಾಗಿಟ್ಟಿನವ ಮಾತು ಹೇಳ್ಕೊಂತ ನಿಂತೀವೋ ಹೊತ್ತು ನೆತ್ತಿ ಮೇ ಬರ್ತತ್. ನಡ್ರಿ ಹೋಗು ನೀನು. ನನ್ನ ಮನೆ ಮುಂದೆ ನಿಂತು ನಂದ ಆಡ್ಕೊಂತಾರ ಬ್ಯಾಂಡ್ಲ್ಯಾರು. ಈ ಕೆಂಕ್ರು ಪಟ ಪಟ ಪಾರಿ ಬೆಳತಾನೆ ಹೇಳ್ತಾ. ಆ ಕನಕಪ್ಪಡಿ ಗತೆ ಬೆಳತಾನೆ ಹೇಳ್ತಾಳಕಿ. ನನ್ನ ಗತೆ ಅಷ್ಟು ಇರ್ರಿ ಅಂತಾಳಕಿ. ಪಟ ಪಟ ಪಾರಿ ಈಕಿ ಗತೆ ನಾವು ಇರೋಕ್ಕಾಗತ್ತನ? ಲಗುನ ಹೋಗಿ ಕೆಲಸ ಮಾಡಿದ್ರೆ ನನಗೇನು ಎಕ್ಸ್ಟ್ರಾ ಕೊಡ್ತಾಳ ಈಕಿ? ತಗೋರವ ನೀಲವ ಎಕ್ಸ್ಟ್ರಾ ಪಗಾರ ಕೊಡ್ತೀನಿ ನೋಡಂತ ಹೇಳಿ ಅಂತಾನು. ಅಲ್ಲ ನೀಲವ ಇಷ್ಟು ಲೇಟ್ ಆಗ ಬರುದು? ಬುತ್ತಿ ತಲೆ ಮ್ಯಾಗ ಇಟ್ಕೊಂಡು ಇನ್ನೇನು ಕದ ಹಾಕ್ಬೇಕು ಅನ್ನೋರೊಳಗ ನಮ್ಮ ಬೀಗರು ಬಂದ್ಬಿಟ್ರವ. ಯಾಕ ಬೀಗರು ಬಂದ್ರೆ ಇವ ನನ್ನ ಮಗಗೆ ಹೆಣ್ಣು ಕೊಟ್ಟಾರಲ್ಲ ಅವ್ರು ಬಂದ್ರೆ ಯಾಕ. ಮತ್ತ ಅವ್ರ ನಟು ಮಾತಾಡ್ಸಿ ಕಾತಾಡ್ಸಿ ಬರೋರೊಳಗ ಇಟ್ಟೊತ್ತಾತ್ ನೋಡು. ಅಲ್ಲ ನೀಲವಕ್ಕ ಮಾತಾಡೋದು ಗೊತ್ತೈತವ ಅದೇಂತದು ಕಾತಾಡೋದು? ಅವ್ರ್ಯಾಕೆ ಬಂದಿದ್ರಿ ಈಗ ಬೀಗರು? ಇಲ್ಲ ನಮ್ಮ ಮಗಳು ಊರಾಗ ನಮ್ಮ ಬೀಗನ್ನ ಹೆಂಡತಿ ತಮ್ಮ ಸತ್ತಿದ್ನಂತವ. ಅವ್ನು ಮಾತಾಡ್ಸಕ್ ಬಂದಿದ್ರಂತ. ನನ್ನ ಸೊಸಿ ಮಾಲ ಒದಾಳಲ್ಲ ಹಂಗ ಹೋಗಿ ಅತ್ತಿಯರ್ನ ಮಾತಾಡ್ಸ್ಕೊಂಬ ಅಂದ್ಲಂತ. ಅದಕ್ಕೆ ಅವರು ಬಂದಿದ್ರ ಅಕ್ಕ ಒಂದು ಸ್ವಲ್ಪ ಲೇಟ್ ಆತವ. ಆರಾಮದಾರ ಇಲ್ಲಿ ನಿಮ್ಮ ಬೀಗ್ರು? ಸೊಸಿ ಜೀವದಾಳ ಬಿಡುವ ಅಂತ ಇಂತು. ಇಲ್ಲ ಅಕ್ಕ ವಾರಕ್ಕೊಂದು ಫೋನ್ ಹಚ್ಚಿರ್ತೈತಿ ಹುಡುಗಿ. ಲಗ್ನ ಆಗು ಮಠ ಆಟಲೇ ಹುಡುಗಿ. ಲಗ್ನ ಆಗಿಂದ ಮತ್ತ ಸ್ವಸ್ತ್ಯಾರು ಇವರು ತಮ್ಮ ವರ್ಷಿ ಬಿಡಂಗಿಲ್ಲ. ಈಗಂತೂ ಚಂದ ಮಾತಾಡ್ತಾಳ. ಚಂದ ಮಾತಾಡೋದ ಇಲ್ಲಿ ಬಂದು ನಿಂದು ಎಬ್ಸಿದ್ಲ ನಾನು ಹೊಳಕಿ ಎಬ್ಸ್ತೀನಿ ಅಷ್ಟ. ಪರವಕ್ಕ ನಮ್ಮ ಬೀಗ್ರು ನಿನ್ನ ಬಗ್ಗೆ ಗನ ಹೊಗಳ್ತಾರವ್ವ. ಅವ್ರ ಪರವಕ್ಕನ ಆರಾಮದಾರ ಇಲ್ರಿ? ಹೆಂಗದಾರಿ? ಏನು ದೊಡ್ಡ ಗುಣದ ಹೆಣ್ಮಗಳ್ರಿ ಏಕಿ ಅಂದ್ರವ ಪರವಕ್ಕ ನಿನಗ. ಆ ಸತ್ತಾರಂದ್ರೆ ಅಲ್ಲ ಏನಾಗಿತ್ತಂತೆ ಯವ್ವ ಅವ್ರಿಗೆ? ಕೊರೋನಾ ಆಗಿತ್ತಂತೆ ಅಕ್ಕ. ಪಾರವಕ್ಕ ನಿನ್ ತಲೆ ಮ್ಯಾಗಿನ ಟವಲ್ ನೋಡಲ್ಲಿ ಹೆಂಗ್ ತಿರ್ಗಾಕತ್ತತಿ. ಬಿಡಲೆ ಗಾಳಿಗೆ ಹಾರಾಡಕತ್ತತಿ. ಅದು ಒಟ್ಟ ನಿಂದ್ರವಲ್ದು. ನೀವೇ ತಲೆ ಮ್ಯಾಗ ಟವಲ್ ಹಾಕೊಂಡ್ ಕುಂತೀರ ಇವ? ಬಿಸಿಲು ಭಾಳ ಐತವ ಅದಕ್ಕೆ ತಲೆ ಮ್ಯಾಗ ಟವಲ್ ಹಾಕೊಂಡ್ ಕುಂತೀವಿ. ಜ್ವರ ಬಂದಂಗ ಆತಂತ ಮತ್ತೊಂದಿಟ್ಟು ಕೆಮ್ಮು ಬಂತಂತ ಅಕ್ಕ. ಅದಕ್ಕೆ ಮನೆಯವರು ಕರೋನಾರ ಚೆಕ್ ಮಾಡಿಸ್ಕೊಂಡ್ ಬರೋಗ ಅಂತ ಅಂದ್ರಂತ. ಆ ಕರೋನಾ ರಿಪೋರ್ಟ್ ಬರೋಣ ಅಕ್ಕ ಹಾ ಅಂತೇಳಿ ಜಿಗದ್ ಬಿಟ್ಟು ಸತ್ತ ಬಿಟ್ನಂತವ. ಎದಿ ಹೊಡ್ಕೊಂಡ ಭಾಳ ಮನ್ಸತ್ತಾರ ತಂಗಿ. ಈ ರೋಗಿಗೆ ಭಾಳ ಮನ್ಸತ್ತಿಲ್ಲ. ಈ ಟಿವಿಯಾಗೆಲ್ಲ ತೋರಿಸ್ತಾರಲ್ಲ ಅಕ್ಕ ಕರೋನಾ ಹಂಗ ಕರೋನಾ ಹಿಂಗ ಇಷ್ಟು ಮಂದಿ ಟಿವಿಯಾಗೆಲ್ಲ ಸುಳ್ಳು ಹೇಳ್ತಾರ ಅನಿಸ್ತತಿ. ಏಸ್ ಮಂದಿ ಸತ್ತಿರ್ತಾವ ಏಸ್ ಮಂದಿ ಬಿಟ್ಟಿರ್ತಾವ. ಇವು ಹೇಳುದು ಇಷ್ಟುದ್ದ ಹೇಳ್ತಾವ. ಅವ್ರ್ಯಾಕೆ ಸುಳ್ಳು ಹೇಳ್ತಾರ ಬೇ? ಹೊರಗೆ ಹೋಗೋ ಮುಂದಾಗ ಕೈಗೆ ಸ್ಯಾನಿಟೈಸರ್ ಹಾಕೋರಿ, ಮೂಗಿಗೆ ಮಾಸ್ಕ್ ಹಾಕೋರಿ ಅಂತಾರವ. ಅದನ್ನ ಮಾಸ್ಕ್ ಹಾಕೋಣ ಯಾಕ ಉಸುಲು ಕಟ್ಟದಂಗ ಆಕತ್ತೇವ. ಅದು ದಾಳಿ ಹೊಡಿಸ್ಲಿ. ಕರೋನಾ ಬಂದು ಎಲ್ಲಿಂದ ಬಂದು ಒಕ್ಕರ್ಸ್ಕೊಂತೇನವ. ಈ ಕರೋನಾಕ ಅಂದು ಸತ್ತಾರ ಭಾಳ ಮಂದಿ ಅದಾರ ಬಿಡ ಯಾಕ. ಅದೇನು ದೊಡ್ಡ ರೋಗ ಅಲ್ ಬಿಡ ಯವ್ವ. ಅದ ಒಂದಿಟ್ಟು ಕೆಮ್ಮು ಬಂದಿರ್ತತಿ ಒಂದಿಟ್ಟು ಜ್ವರ ಬಂದಿರ್ತಾವ. ಅದನ್ನ ಇಟ್ಟಿದ್ದನ್ನ ಇಷ್ಟುದ್ದ ಮಾಡ್ತಾವ. ಅವು ಸಿಟಿಯನ್ನು ಶಕ್ತಿ ಇರಂಗಿಲ್ಲ ತಂಗಿ. ನಾವು ಹಳ್ಳ್ಯಾನ ಮಂದಿ ಜವಾರಿ ಕೂಳ್ ತಿಂತೀವಿ. ನಮ್ಗೆ ಅಂಥದ್ದೆಲ್ಲ ಬರಂಗಿಲ್ಲ. ಒಂದೀಟ್ ನೆಗಡಿ ಬರೋಣ ಯವ್ವ ನನಗೆ ಕರೋನಾ ಬಂತು ಅಂತೇ ಸತ್ತದ್ದು ಭಾಳ ಅದಾವ. ಈಗ ನನ್ನ ಮಗ ಸೋಮ್ಯ ಫೋನ್ ಹಚ್ಚಿರ್ತೈತಲ್ಲ ಹೊರಗೆ ಹೊಂಟ್ರಿ ಅಂದ್ರೆ ಮಾಸ್ಕ್ ಹಾಕೊಂಡು ಹೋರಿ ಕೈ ಸ್ಯಾನಿಟೈಸರ್ ಹಾಕೋರಿ ಅಂತತವ. ಅವ ಹೇಳ್ದಂಗೆ ನಾ ಮಾಡ್ಕೊಂತ ಕುಂತ್ನಿ ಅಂದ್ರೆ ನಾವು ಹೊಲ್ದಾಗ ಮನ್ಯಾಗ ದಗದ ಮಾಡೋರವ ಅದನ್ನ ಹಾಕ್ಕೊಂತ ಕುಂತ್ರ ನಮ್ಮ ದಗದ್ ಸಾಗ್ತಾವ ಅನಿಲ್ಲವ. ಅಲ್ಲ ಯಾಕ ಸ್ಯಾನಿಟೈಸರ್ ಅಂತಾರಲ್ಲ ಅದು ಸೇರೆ ವಾಸನೆ ಇರ್ತತವ. ಹಾಕೋ ನಾನು ಒಂದು ನಮೂನಿ ವಾಸನೆ ಬರ್ತತಿ. ಈ ಕರೋನಾದಾಗ ಲಗ್ನ
ಮಸ್ತ್ ನೋಡಿ ಅಕ್ಕ. ಯಾಕಂದಿ ರಾತ್ರಿ ಲಗ್ನ ಮಾಡ್ಕೊಂತಾರ, ಖರ್ಚಿಲ್ಲ ಕಂದಾಯ ಇಲ್ಲ, ಲಗ್ನ ಆಗಿ ಹೋಗ್ಬಿಡ್ತತಿ. ಏನಿಲ್ಲ ಅಕ್ಕ, ನೀನು ನಿನ್ ಮಗನ್ ಹಿಂಗ ಲಗ್ನ ಮಾಡ್ಬಿಡು, ಖರ್ಚು ಕಂದಾಯ ಉಳಿತೈತಿ. ಮೊನ್ನೆ ನಮ್ ದೊಡ್ಡವನ್ ಮಗಗ ಹೆಣ್ ನೋಡಕ್ ಹೋಗಿದ್ರಂತ ಪಾರೋ ಅಕ್ಕ. ಆ ಹುಡುಗಿ ಮಕ ಮಾಸ್ಕ್ ಹಾಕೊಂಡ್ ಆ ಮೂಗಿನ ಹತ್ರ ಬಾಯಿ ಹತ್ರ ಬೆಳ್ಳಗಾಗಿತ್ತಂತ, ಉಳ್ಕೆದ ಕಡೆ ಹುಡುಗಿ ಕರ್ರಗಿತ್ತಂತವ ಯಾಕ. ಹಂಗಾದ್ರ ಆ ಹುಡುಗಿ ನೋಡಾಕ ಬದಾಮಿ ಮಂಗ್ಯನ್ ಗತಿ ಕಂಡಿರ್ಬೇಕವ. ನೀ ಏನೋ ನಿಲ್ಲವ, ಈ ಕರೋನಾ ಬಂದು ನಮ್ದು ಎಲ್ಲ ದಗದಾನ ಹಾಳು ಮಾಡ್ತವ. ಹೌದವ ಯಾಕ, ಮೊದ್ಲಿಕ್ಕೆಲ್ಲ ಲಗ್ನ ಮುಂಜ್ವಿ ಮುಹೂರ್ತ ಅಂತ ಹೊಕ್ಕಿದ್ಯವ, ಈಗ ಕಾಲ್ ಕಟ್ಟಿ ಒಗದಂಗಾಗೈತಿ. ಹೊಲ ಬಿಟ್ರ ಮನಿ ಬಿಟ್ರ ಹೊಲ. ನಾವ ಹುಡುಗರು ಸಾಲಂಕರು ಹಾಳಾಗಿ ಬಿಡ್ತವ ಯಾಕ. ಎಷ್ಟು ಶಾನೆ ಇತ್ತು ನನ್ನ ಮಗ ಅಂಕರು, ಈಗ ಹಸಿ ಹೆಂಡಿ ಹೊತ್ಲಾಗೈತಿ ನೋಡು. ಎಲ್ಲ ಜೀವನ ಅಸ್ತವ್ಯಸ್ತ ಆಗೈತಿ ಬಿಡ ಯವ್ವ. ನಾವು ಹಳ್ಳಿಯಾಗಿದ್ದಾರೆ ಚಂದ ಅದೀವಿ, ಆ ಸಿಟಿ ಅನ್ನೋಕಂಕ್ರು ತೀರಾ ಕಷ್ಟ ಆಗೈತವ ಯವ್ವ. ಅದೇನು ಸಿಟಿ ಅನ್ನೋರು ಹಳ್ಳಿಯನ್ನಾರು ಅಂತೇಳಿ ನೋಡಿ ಬರ್ತೈತೆ ಯಾಕ ಕರೋನಾ ಎಲ್ಲರಿಗೂ ಬಂದು ಒಕ್ಕರ್ಸ್ಕೊಂತತಿ. ಏನ್ ಮಾಡಕ್ ಆಗಂಗಿಲ್ಲ, ಅದ್ರ ಜೊತೆ ಬದುಕು ಅಂತ ಹೋಗ್ಬಿಡುದವ. ಅದು ಕರೋನಾದ್ದು ಲಸಿಕೆ ಬಂದತ್ತವ, ಅದನ್ನೆಲ್ಲರೂ ಹಾಕಿಸ್ಕೋಬೇಕಂತ ನಾನು ಮಣ್ಣು ಹಾಕಿಸ್ಕೊಂಬಂದಿನವ. ಯಾರು ಕರೋನಾ ಲಸಿಕೆ ಹಾಕಿಸ್ಕೊಂಡಿಲ್ಲ ಲಗು ಹಾಕಿಸ್ಕೊರಿ. ಲಸಿಕೆ ಹಾಕಿಸಿದ್ಮೇಲೆ ಒಂದ್ ಸ್ವಲ್ಪ ಜ್ವರ ಬರ್ತಾವ್ರಿ, ಆಮೇಲೆ ಒಂದಿಟ್ಟು ಸುಸ್ತಾಗತ್ರಿ. ಹಂಗಂತೇಳಿ ಲಸಿಕೆ ಹಾಕಿಸೋದು ಬಿಡಬ್ಯಾಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಜುದಾಗ ಗಂಟಿ ಬಟನ್ ಇರ್ತೈತ್ರಿ, ಅದ್ರ ಮ್ಯಾಗ ಗೊತ್ತಿದ್ರಂದ್ರ ಆಲ್ ಅಂತ ಬರ್ತೈತ್ರಿ, ಅದ್ರ ಮ್ಯಾಗ ಗೊತ್ತಿದ್ರ ನನ್ನ ಹೊಸ ವಿಡಿಯೋ ನಿಮ್ಗೆ ಸಿಗ್ತಾವ್ರಿ.